ಇನ್ವೆಸ್ಟ್ಮೆಂಟ್ ಮತ್ತೆ ಮನೆ ಕಟ್ಕೊಳಕ್ಕೆ ಸೊ ಎರಡಕ್ಕೂ ಬೆಸ್ಟ್ ಮ್ಯಾಮ್. ಯಾಕಂದ್ರೆ ಎಲ್ಲಾ ಕಡೆ ಮನೆಗಳಿರೋದ್ರಿಂದ ಊರ್ ಅಟ್ಯಾಚ್ ಆಗಿರೋದ್ರಿಂದ ಸೊ ಇನ್ವೆಸ್ಟ್ಮೆಂಟ್ ಮಾಡೋರ್ಗು ಓಕೆ. ಯಾಕಂದ್ರೆ ಆಲ್ಮೋಸ್ಟ್ ಡೆವಲಪ್ಮೆಂಟ್ ಇದೆ. ಸೊ ಇವಾಗಿರೋ ರೇಟ್ ಕೂಡ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇನ್ನ ಸ್ವಲ್ಪ ದಿನದಲ್ಲಿ ಮತ್ತೆ ಹೈಕ್ ಆಗ್ತಾ ಇದೆ. ಯಾಕಂದ್ರೆ ಇಂಡಸ್ಟ್ರೀಸ್ ಬರ್ತಾ ಇದೆ, ಹಿರಿಯೂರಿಗೆ ಇಂಡಸ್ಟ್ರೀಸ್ ಬರ್ತಾ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ, ಬೇಕಾದ್ರೆ ಲಾಯರ್ ಹತ್ರ ಚೆಕ್ ಮಾಡಿಸ್ಕೋಬಹುದು. ನಮ್ದೆಲ್ಲ ಬಂದು ಖಾತಾ ಬರುತ್ತೆ. ಸೊ ಡಾಕ್ಯುಮೆಂಟ್ಸ್ ಬೇಕಾದ್ರೆ ನಾವು ಕೊಡ್ತೀವಿ, ಕಾಪೀಸ್ ಕೊಡ್ತೀವಿ. ನಗರಸಭೆ ಅಪ್ರೂವ್ಡ್. ಕನೆಕ್ಟಿವಿಟಿ ವಿಷಯಕ್ಕೆ ಬಂದ್ರೆ ಸೊ ಇಲ್ಲಿ 100 ಮೀಟರ್ಗೆ ನಮ್ಗೆ ಹುಳಿಯಾರ್ ರೋಡ್ ಸಿಗುತ್ತೆ, ಹಿರಿಯೂರು ಹುಳಿಯಾರ್ ಮೇನ್ ರೋಡ್ ಸಿಗುತ್ತೆ. ಸೇಮ್ ಸ್ವಲ್ಪ ದೂರದಲ್ಲೇ ನಮ್ಗೆ ಔಟರ್ ರಿಂಗ್ ರೋಡ್ ಸಿಗುತ್ತೆ. ಮತ್ತೆ ಬಸ್ ಸ್ಟಾಪ್ ಬಂದು ಇವನ್ ಬಸ್ ಅಲ್ಲೆಲ್ಲ ಓಡಾಡ್ತೀನಿ ಅಂತಂದ್ರೆ 1.5 ಕಿಲೋಮೀಟರ್ಗೆ ಬಸ್ ಸ್ಟಾಪ್ ಇದೆ. ಸೊ ಎಲ್ಲಾ ತರನು ಫೆಸಿಲಿಟಿ ಇದೆ. ಈವನ್ ರೈಲ್ವೆ ಸ್ಟೇಷನ್ ಕೂಡ ಅಪ್ರೂವ್ ಆಗಿರೋದ್ರಿಂದ ಸೊ ವಿತಿನ್ 2 ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಬರುತ್ತೆ. ಇದೆಲ್ಲ ಬಂದು ಎಲ್ಲ ಗವರ್ಮೆಂಟ್ ಬಿಲ್ಡಿಂಗ್ಸ್ ಮ್ಯಾಮ್. ಇದು ಅರಸು ಭವನ್ ಮತ್ತೆ ಕೃಷ್ಣ ಭವನ್ ಬರ್ತಾ ಇದೆ. ಇದು ಬಂದು ಗವರ್ಮೆಂಟ್ ಕನ್ವೆನ್ಷನ್ ಹಾಲ್. ಇದು ಗವರ್ಮೆಂಟ್ ಎಲ್ಲ ಆಲ್ಮೋಸ್ಟ್ ಬಿಲ್ಡಿಂಗ್ಸ್ ಇರೋದ್ರಲ್ಲಿ ಗವರ್ಮೆಂಟ್ ಬಿಲ್ಡಿಂಗ್ಸ್. ಇವನ್ ಅಟ್ಯಾಚ್ ಆಗಿದ್ದಂಗಿದೆ, ಲೇಔಟ್ ಗೆ ಅಟ್ಯಾಚ್ ಆಗಿರೋದು. ಒಂದ್ ಮೇನ್ ರೋಡ್ ಅಷ್ಟೇ ಡಿಫ್ರೆನ್ಸ್. ಲೋನ್ ಫೆಸಿಲಿಟಿ ಸಿಗುತ್ತೆ ಅಪ್ ಟು 70% ವರೆಗೂ ಅವ್ರಿಗೆ ಲೋನ್ ಫೆಸಿಲಿಟಿ ಸಿಗುತ್ತೆ. ನಮಸ್ಕಾರ, ಸುದ್ದಿಮನೆ ವೀಕ್ಷಕರಿಗೆ ಸ್ವಾಗತ. ನಾನು ವೀಕ್ಷಕರು ಹಿರಿಯೂರು ಸಿಟಿಗೆ ಬಂದಿದ್ದೀನಿ. ಹಿರಿಯೂರು ಸಿಟಿಯಲ್ಲಿ ಶ್ರೀ ಸಾಯಿ ಡೆವಲಪರ್ಸ್ ಅವರು ಶ್ರೀ ಸಾಯಿ ರೆಸಿಡೆನ್ಸಿ ಅಂತ ಒಂದು ಹೊಸ ಪ್ರಾಜೆಕ್ಟ್ ಮಾಡಿದ್ದಾರೆ. ಈ ಒಂದು ಪ್ರೋಗ್ರಾಮ್ ಅಲ್ಲಿ ಆ ಒಂದು ಪ್ರಾಜೆಕ್ಟ್ ಬಗ್ಗೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ, ನೋಡ್ತಾರೆ. ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಸಾಯಿ ಡೆವಲಪರ್ಸ್ ಮ್ಯಾನೇಜರ್ ಆಗಿರುವಂತಹ ಕಿರಣ್. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತಾಡ್ತಾ ಈ ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೋಣ. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ ಸರ್, ಈ ಹಿರಿಯೂರು ಸಿಟಿಗೆ ಬಂದಿದ್ದೀನಿ. ಈ ಒಂದು ಪ್ರಾಜೆಕ್ಟ್ ಆಲ್ರೆಡಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಎಷ್ಟು ಒಂದು ಎಕರೆ ನೀವು ಒಂದು ಪ್ರಾಜೆಕ್ಟ್ ಮಾಡಿದೀರಾ ಅಂತ? ಇದು ಟೋಟಲಿ ಬಂದು 2 ಎಕರೆ 20 ಗುಂಟಲ್ ಮಾಡಿರೋದು. ಓಕೆ. ಸೊ ಟೋಟಲಿ 2 ಎಕರೆ 20 ಗುಂಟಲ್ಲಿ 45 ಲೇಔಟ್ಸ್ ಬಂದಿದೆ. ಎಲ್ಲಾ ತರ ಅಮ್ಯುನಿಟೀಸ್ ಕೊಡ್ತೀವಿ. ಓಕೆ. ಬರುತ್ತೆ, ಪಾರ್ಕ್ ಬರುತ್ತೆ. ಸೊ ನಿಮ್ಗೆ ವೈಡ್ ರೋಡ್ ಸಿಗುತ್ತೆ, 30 ಫೀಟ್ ವೈಡ್ ರೋಡ್ ಸಿಗುತ್ತೆ ಎಲ್ಲಾ ಕಡೆನೂ. ಈವನ್ ಲೇಔಟ್ ಅಟ್ಯಾಚ್ಮೆಂಟ್ ಆಗಿ 60 ಫೀಟ್ ರೋಡ್ ಕೂಡ ಇವನ್ ನಮ್ಮಿಂದಾನೆ ನಾವೇ ಡೆವಲಪ್ ಮಾಡಿರೋದು. ಸೂಪರ್. ಸೊ ಅದು ಕೂಡ ಮಾಡಿದೀವಿ. ನಿಮ್ ಕನೆಕ್ಟಿವಿಟಿನೂ ಎಲ್ಲಾ ಕನೆಕ್ಟಿವಿಟೀಸ್ ಇದೆ. ಸೊ ನಿಯರ್ ಬೈ ಇದೆಲ್ಲ ಒಳ್ಳೆ ಫೆಸಿಲಿಟೀಸ್ ಎಲ್ಲ ಇದೆ. ಓಕೆ. ನೀವು ಸೈಟ್ 45 ಪ್ಲಾಟ್ಸ್ ಇದೆ, ಸೈಟ್ಸ್ ಇದೆ ಅಂತ ಹೇಳಿದ್ರಿ ಒಂದು ಪ್ರಾಜೆಕ್ಟ್ ಅಲ್ಲಿ. ಫೇಸಿಂಗ್ ಯಾವ ರೀತಿ ಇದೆ ಸರ್? ಆಲ್ ಫೇಸಿಂಗ್ಸ್ ಸಿಗುತ್ತೆ, ಎಲ್ಲಾ ಫೇಸಿಂಗ್ ಅಲ್ಲೂ ಸಿಗ್ತಾ ಇದೆ. ಎಷ್ಟು ಸ್ಕ್ವೇರ್ ಫೀಟ್ ಇದೆ, ಅಂದ್ರೆ ಎಷ್ಟು ಡೈಮೆನ್ಷನ್ ಇದೆ? ಡೈಮೆನ್ಷನ್ಸ್ ಬಂದು 30-40 ಇದೆ, 30-50 ಇದೆ. ಸೊ ಆಡು ಕೆಲವೊಂದು ಇದಿದೆ, ಆ ತರನು ಸಿಗುತ್ತೆ. ಎಲ್ಲ ಡೈಮೆನ್ಷನ್ ಸಿಗುತ್ತೆ. ಮಿನಿಮಮ್ 1200 ಸ್ಕ್ವೇರ್ ಫೀಟ್ ಅಂದ್ರೆ ಶುರು ಆಗುತ್ತೆ. 1200 ಸ್ಕ್ವೇರ್ ಫೀಟ್ ಶುರು ಆಗುತ್ತೆ. ಕೆಲವೊಂದು ಸೈಟ್ ಕಡಿಮೆ ಬರುತ್ತೆ. ಸೊ ಆಡಲ್ಲಿ ಇರೋ ಕಡೆ ಕಡಿಮೆ ಬರುತ್ತೆ. ಸೊ ಕೆಲವೊಬ್ರು ಬಜೆಟ್ ಅಲ್ಲಿ ನೋಡ್ತಾರೆ ಅವ್ರಿಗೆ. ಸೊ ಅದೆಲ್ಲ ನೀವು ಆಗುತ್ತೆ. ಆದ್ರೆ ಕಡಿಮೆ ಬರುತ್ತೆ ಅಂದ್ರೆ ಪೂರ್ತಿ ಏನು ಆಡಾಗಿಲ್ಲ. ಆಲ್ಮೋಸ್ಟ್ ಸ್ಕ್ವೇರ್ ಆಗೇ ಬರುತ್ತೆ ಅದ್ರಲ್ಲೂ ಕೂಡ. ಓಕೆ ಸರ್. ಸೊ ಈ ರೋಡಲ್ಲಿ ತುಂಬಾ ಬಿಲ್ಡಿಂಗ್ಸ್ ಎಲ್ಲ ಕಾಣ್ತಾ ಇದೆ. ಸೊ ಇದೆಲ್ಲ ಏನು ಅಂತ? ಇದೆಲ್ಲ ಬಂದು ಎಲ್ಲ ಗವರ್ಮೆಂಟ್ ಬಿಲ್ಡಿಂಗ್ಸ್ ಮ್ಯಾಮ್. ಇದು ಅರಸು ಭವನ್ ಮತ್ತೆ ಕೃಷ್ಣ ಭವನ್ ಬರ್ತಾ ಇದೆ. ಇದು ಬಂದು ಗವರ್ಮೆಂಟ್ ಕನ್ವೆನ್ಷನ್ ಹಾಲ್. ಇದು ಗವರ್ಮೆಂಟ್ ಎಲ್ಲ ಆಲ್ಮೋಸ್ಟ್ ಬಿಲ್ಡಿಂಗ್ಸ್ ಇರೋದ್ರಲ್ಲಿ ಗವರ್ಮೆಂಟ್ ಬಿಲ್ಡಿಂಗ್ಸ್. ಇವನ್ ಅಟ್ಯಾಚ್ ಆಗಿದ್ದಂಗಿದೆ, ಲೇಔಟ್ ಗೆ ಅಟ್ಯಾಚ್ ಆಗಿರೋದು. ಒಂದ್ ಮೇನ್ ರೋಡ್ ಅಷ್ಟೇ ಡಿಫ್ರೆನ್ಸ್ ಆಗಿದೆ. ಈ ರೋಡ್ ಏನಾದ್ರು ಹೆಸರು ಇದೆಯಾ? ಇದು ಆಕ್ಚುಲಿ ದೇವರಾಜ ಅರಸು ರೋಡ್. ಓಕೆ. ಇಟ್ಸ್ ಅ ಮೇನ್ ರೋಡ್. ಮೇನ್ ರೋಡ್ ಜಸ್ಟ್ ಅಲ್ಲಿಂದ ಕನೆಕ್ಟ್ ಸರ್, ಈಗ ಯಾವ್ದೋ ಒಂದು ಪ್ರಾಜೆಕ್ಟ್ ಅಂತ ಬಂದಾಗ ಕೂಡ ಜನ ಫಸ್ಟ್ ನೋಡೋದೇ ಡಾಕ್ಯುಮೆಂಟೇಶನ್ ಮತ್ತೆ ಯಾವ ಖಾತಾ ಅನ್ನೋದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ, ಬೇಕಾದ್ರೆ ಲಾಯರ್ ಹತ್ರ ಚೆಕ್ ಮಾಡಿಸ್ಕೋಬಹುದು. ನಮ್ದೆಲ್ಲ ಬಂದು ಖಾತಾ ಬರುತ್ತೆ. ಸೊ ಡಾಕ್ಯುಮೆಂಟ್ಸ್ ಬೇಕಾದ್ರೆ ನಾವು ಕೊಡ್ತೀವಿ, ಕಾಪೀಸ್ ಕೊಡ್ತೀವಿ. ನಗರಸಭೆ ಅಪ್ರೂವ್ಡ್. ನಗರಸಭೆ ಏನಿದೆಯೋ ನಗರಸಭೆನೇ ಅಪ್ರೂವ್ಡ್ ಇದೆ. ಇವನ್ ಅವ್ರನ್ನ ಕೇಳಿದ್ರೆ ಸೊ ನಾವು ಡಾಕ್ಯುಮೆಂಟೇಶನ್ಸ್ ಆಗ್ಲಿ, ಇದ್ರ ಪೇಪರ್ಸ್ ಆಗ್ಲಿ, ಎಲ್ಲ ಪೇಪರ್ಸ್ ಎಲ್ಲ ನಾವು ಕೊಡ್ತೀವಿ. ಅದು ಬೇಕಾದ್ರೆ ಚೆಕ್ ಮಾಡಿಸ್ಕೋಬಹುದು ಅವ್ರ ಲಾಯರ್ ಹತ್ರ. ಈಗ ಸೈಟ್ ವಿಸಿಟ್ ಮಾಡೋದಕ್ಕಾಗಿ ಏನಾದ್ರು ಫೆಸಿಲಿಟೀಸ್ ಕೊಡ್ತೀರಾ? ಯಾರಾದ್ರೂ ಈಗ ಬಂದ್ ಕರ್ಕೊಂಡು ಹೋಗೋದು, ಸೈಟ್ ನೋಡೋದು ಹೇಗೆ ಅಂತ? ನಮ್ ಬಂದ್ರೆ ಇರೋರು ಬಂದಾಗ ಸೊ ಇಲ್ಲಿಂದ ಅವ್ರಿಗೆ ಏನ್ ಬರಕ್ ಫೆಸಿಲಿಟೀಸ್ ಬೇಕು, ವೆಹಿಕಲ್ ಅರೇಂಜ್ಮೆಂಟ್ ಬಂದು ನಾವು ಮಾಡ್ಕೊಡ್ತೀವಿ. ಸರ್, ಇನ್ನು ಕನೆಕ್ಟಿವಿಟಿ ವಿಚಾರಕ್ಕೆ ಬಂದ್ರೆ ಕನೆಕ್ಟಿವಿಟಿ ಹತ್ರ ರೋಡ್ ಯಾವ್ದಾವ್ದಿದೆ ಸರ್? ಕನೆಕ್ಟಿವಿಟಿ ವಿಷಯಕ್ಕೆ ಬಂದ್ರೆ ಸೊ ಇಲ್ಲಿ 100 ಮೀಟರ್ಗೆ ನಮ್ಗೆ ಹುಳಿಯಾರ್ ರೋಡ್ ಸಿಗುತ್ತೆ, ಹಿರಿಯೂರು ಹುಳಿಯಾರ್ ಮೇನ್ ರೋಡ್ ಸಿಗುತ್ತೆ. ಸೇಮ್ ಸ್ವಲ್ಪ ದೂರದಲ್ಲೇ ನಮ್ಗೆ ಔಟರ್ ರಿಂಗ್ ರೋಡ್ ಸಿಗುತ್ತೆ. ಮತ್ತೆ ಬಸ್ ಸ್ಟಾಪ್ ಬಂದು ಇವನ್ ಬಸ್ ಅಲ್ಲೆಲ್ಲ ಓಡಾಡ್ತೀನಿ ಅಂತಂದ್ರೆ 1.5 ಕಿಲೋಮೀಟರ್ಗೆ ಬಸ್ ಸ್ಟಾಪ್ ಇದೆ. ಸೊ ಎಲ್ಲಾ ತರನು ಫೆಸಿಲಿಟಿ ಇದೆ. ಈವನ್ ರೈಲ್ವೆ ಸ್ಟೇಷನ್ ಕೂಡ ಅಪ್ರೂವ್ ಆಗಿರೋದ್ರಿಂದ ಸೊ ವಿತಿನ್ 2 ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಬರುತ್ತೆ. ಓಕೆ ಸರ್, ಇನ್ನು ಮೇನ್ ಯಾರೇ ಒಂದು ಇನ್ವೆಸ್ಟ್ ಮಾಡ್ಬೇಕು ಅಥವಾ ಪ್ಲಾಟ್ ತಗೊಳ್ಬೇಕು ಅಂತ ನೋಡಿದಾಗ ಎಲ್ರು ಫೆಸಿಲಿಟಿ ಬಗ್ಗೆ ಇದು ಮಾಡ್ತಾರೆ. ಅವ್ರಿಗೇನಾದ್ರೂ ನೀವು ಲೋನ್ ಫೆಸಿಲಿಟಿ ಸಿಗುತ್ತೆ ಅಪ್ ಟು 70% ವರೆಗೂ ಅವ್ರಿಗೆ ಲೋನ್ ಫೆಸಿಲಿಟಿ ಸಿಗುತ್ತೆ. ಓಕೆ. ಸೈಟ್ ವಿಸಿಟ್ ಮಾಡೋರಿಗೆ ಏನ್ ಫೆಸಿಲಿಟೀಸ್ ಕೊಡ್ತೀರಾ ಅಂತ? ಹಿರಿಯೂರಿಂದ ಸೈಟ್ ವಿಸಿಟ್ ಮಾಡೋರಿಗೆ ವೆಹಿಕಲ್ ಫೆಸಿಲಿಟೀಸ್ ಇದೆ. ಓಕೆ.
ಸೊ ಅವರು ಹಿರಿಯೂರು ಬಂದು ಎಲ್ಲ ಬಸ್ ಸ್ಟಾಪ್ ಆಗ್ಲಿ ಹಿರಿಯೂರು ಟೌನ್ ಬಂದು ಯಾವ ಲೇಔಟ್ ಇದೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಸೊ ನಮ್ ವೆಹಿಕಲ್ ಅಲ್ಲಿ ನಾವು ವಿಸಿಟ್ ಮಾಡಿಸ್ತೀವಿ. ಓಕೆ, ಶ್ರೀಸಾಯಿ ಡೆವಲಪರ್ಸ್ ಗೆ ಕಾಲ್ ಮಾಡಿದ್ರೆ ನೀವೇ ಶ್ರೀಸಾಯಿ ಡೆವಲಪರ್ಸ್ ಗೆ ಕಾಲ್ ಮಾಡಿದ್ರೆ ನಾವೇ ಬಂದು ಇದ್ ಮಾಡ್ತೀವಿ. ಓಕೆ ಸರ್, ಇನ್ನು ನೆಕ್ಸ್ಟ್ ಅಮ್ಯುನಿಟೀಸ್ ಬಗ್ಗೆ ಹೇಳಿದ್ರಿ, ಖಾತಾ ಬಗ್ಗೆ ಹೇಳಿದ್ರಿ, ಅಂಡ್ ಆಲ್ಸೋ ಯಾವ ಫೇಸಿಂಗ್ ಬಗ್ಗೆ ಹೇಳಿದ್ರಿ. ಇನ್ನೇನಾದ್ರೂ ಇದೆಯಾ ಸರ್ ಸ್ಪೆಷಲ್ ಆಗಿ ಪ್ರಾಜೆಕ್ಟ್ ಬಗ್ಗೆ? ಸ್ಪೆಷಲ್ ಆಗಿ ಅಂತಂದ್ರೆ ನಮ್ದು ಫುಲ್ಲಿ ಗೇಟೆಡ್ ಕಮ್ಯುನಿಟಿ ಮೇಡಮ್. ಬೇರೆ ಕಡೆ ತರನು ಯಾವುದೇ ಸುಮ್ನೆ ಒಂದ್ ಲೇಔಟ್ ಅಂತ ಅಂದ್ಬಿಟ್ಟು ಇದ್ ಮಾಡ್ಬಿಟ್ಟು ಆತರ ಏನ್ ಮಾಡಿಲ್ಲ. ಸೊ ಏನೋ ಒಂದ್ ಪೀಸ್ಫುಲ್ ಲೈಫ್ ಗೆ ಏನ್ ಬೇಕಾಗುತ್ತೋ ಒಬ್ರಿಗೆ ಕಾಮನ್ ಮ್ಯಾನ್ ಒಂದ್ ಏನೋ ಒಂದ್ ವರ್ಕ್ ಮಾಡ್ಕೊಂಡು ಆ ಪ್ರೆಜರ್ ಇಂದ ಬಂದ್ರೆ ಸೊ ನಮ್ದೇ ಆಗಿರೋಂತ ಪ್ಲೇಸ್ ನಾವು ಮಾಡಿರೋದು. ಸಿಟಿ ಒಳಗೂ ಇದೆ, ಸಿಟಿ ಒಳಗೂ ಇದೆ, ಪ್ರಶಾಂತವಾಗೂ ಇದೆ. ಸೊ ಎಲ್ಲಾ ತರ ಅವ್ರಿಗೆ ಅಮ್ಯುನಿಟೀಸ್ ಸಿಗ್ತಾ ಇದೆ. ಈವನ್ ಅಂದ್ರೆ ಪಾರ್ಕ್ ಇದೆ, ವಾಕ್ ಮಾಡ್ಕೊಂಡು ಇದ್ ಮಾಡಕ್ಕೆ. ಸೊ ಬೇರೆ ಕಡೆ ಏನ್ ಇದ್ ಮಾಡಂಗಿಲ್ಲ. ಓಕೆ, ಇನ್ನು ಸೀವೇಜ್, ಡ್ರೈನೇಜ್ ಮತ್ತೆ ಎಲೆಕ್ಟ್ರಿಸಿಟಿ ವಿಚಾರಕ್ಕೆ ಬಂದಾಗ ಯಾವ ರೀತಿ ಫೆಸಿಲಿಟೀಸ್ ಇದೆ? ಸೀವೇಜ್, ಎಲೆಕ್ಟ್ರಿಸಿಟಿ, ಪವರ್ ಏನ್ ಎಲ್ಲ ಇದೆಯೋ ಎಲ್ಲ ಬಂದು ಈವನ್ ಅಂಡರ್ಗ್ರೌಂಡ್ ಎಲ್ಲ ಅಂಡರ್ಗ್ರೌಂಡ್. ಓಕೆ, ಈವನ್ ಅವ್ರ ಏನೋ ವರ್ಕ್ ಮಾಡ್ಬೇಕಾದ್ರೆ, ಮನೆ ಕಟ್ಬೇಕಾದ್ರೆ ಕನೆಕ್ಷನ್ಸ್ ಆದ್ರೆ ರೋಡ್ ಎಲ್ಲ ಕಟ್ ಮಾಡ್ಬಿಟ್ಟು ಮಾಡ್ಬೇಕನ್ನೋ ಅವಶ್ಯಕತೆನೇ ಇಲ್ಲ. ಓಕೆ, ಸೊ ಏನಿದೆ ಎಲ್ಲ ಅಂಡರ್ಗ್ರೌಂಡ್ ಡೈರೆಕ್ಟ್ ಕನೆಕ್ಷನ್ಸ್ ಅಷ್ಟೇ. ಓಕೆ, ಸ್ಟ್ರೀಟ್ ಲೈಟ್ಸ್ ಕೂಡ ಎಲ್ಲ ಅವೈಲೇಬಲ್ ಇದೆ, ಆಲ್ರೆಡಿ ಎಲ್ಲ ಇನ್ಸ್ಟಾಲ್ ಮಾಡಾಗಿದೆ. ಓಕೆ ಸರ್, ಈ ಒಂದು ಪ್ರಾಜೆಕ್ಟ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಒಳ್ಳೇದಂತ ಹೇಳ್ತೀರಾ ಅಥವಾ ಯಾರ ರೆಸಿಡೆನ್ಸ್ ಮನೆ ಕಟ್ಕೊಳಕ್ ಬೆಸ್ಟ್ ಅಂತ ಹೇಳ್ತೀರಾ? ಇನ್ವೆಸ್ಟ್ಮೆಂಟ್ ಮತ್ತೆ ಮನೆ ಕಟ್ಕೊಳಕ್ಕೆ ಸೊ ಎರಡಕ್ಕೂ ಬೆಸ್ಟ್. ಯಾಕಂದ್ರೆ ಎಲ್ಲಾ ಕಡೆ ಮನೆಗಳಿರೋದ್ರಿಂದ, ಊರ್ ಅಟ್ಯಾಚ್ ಆಗಿರೋದ್ರಿಂದ ಸೊ ಇನ್ವೆಸ್ಟ್ಮೆಂಟ್ ಮಾಡೋರ್ಗು ಓಕೆ. ಯಾಕಂದ್ರೆ ಆಲ್ಮೋಸ್ಟ್ ಡೆವಲಪ್ಮೆಂಟ್ ಇದೆ. ಸೊ ಇವಾಗಿರೋ ರೇಟು ಕೂಡ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇನ್ನ ಸ್ವಲ್ಪ ದಿನದಲ್ಲಿ ಮತ್ತೆ ಹೈಕ್ ಆಗ್ತಾ ಇದೆ. ಯಾಕಂದ್ರೆ ಇಂಡಸ್ಟ್ರೀಸ್ ಬರ್ತಾ ಇದೆ, ಹಿರಿಯೂರಿಗೆ ಇಂಡಸ್ಟ್ರೀಸ್ ಬರ್ತಾ ಇದೆ. ಇವನ್ 2000 ಎಕರೆ ಆಲ್ರೆಡಿ ಅಲಾಟ್ ಆಗಿದೆ ನಗರಸಭೆಯಿಂದಾನೆ ಇಂಡಸ್ಟ್ರೀಸ್ ಅಂತ. ರೈಲ್ವೆ ಸ್ಟೇಷನ್ ಬರೋದ್ರಿಂದ ಇದು ಕೂಡ ನೀಟ್ ಆಗಿರುತ್ತೆ. ರೈಲ್ವೆ ಸ್ಟೇಷನ್ ಹತ್ರ ಇದೆಯಾ? ರೈಲ್ವೆ ಸ್ಟೇಷನ್ ನಮ್ಮ ಲೇಔಟ್ ಇಂದ ಅರೌಂಡ್ 2 ಕಿಲೋಮೀಟರ್ ಒಳಗಡೆನೆ ಬರುತ್ತೆ. ಓಕೆ, ಎಲ್ಲ ನೀವು ಆಗ್ಲೇ ಹೇಳ್ತಂಗೆ ಬಸ್ ಸ್ಟಾಪ್ ಹತ್ರ ಇದೆ, ರೈಲ್ವೆ ಸ್ಟೇಷನ್ ಹತ್ರ ಇದೆ, ಸ್ಟೇಡಿಯಂ, ಸ್ಕೂಲ್ಸ್ ಪ್ರತಿಯೊಂದು ಹತ್ರ ಇದೆ. ಒಟ್ಟು ಸಿಟಿಗೆ ಅಟ್ಯಾಚ್ ಆಗಿರುವಂತ ಒಳಗೆ ಇರುವಂತ ಒಳಗಡೆನೆ ಇರೋದು, ಸಿಟಿ ಒಳಗಡೆನೆ ಇದೀವಿ. ಸೊ ಎಲ್ಲಾ ತರ ಫೆಸಿಲಿಟೀಸ್ ಇದೆ ನಮ್ಗೆ. ಓಕೆ ಸರಿ, ಮೇನ್ ಪಾಯಿಂಟ್ ಬಂದು ಪ್ರೈಸಿಂಗ್. ಜನ ಪ್ರೈಸಿಂಗ್ ಬಗ್ಗೆನೆ ಮೇನ್ ಕಾನ್ಸಂಟ್ರೇಟ್ ಮಾಡೋದು. ಪ್ರೈಸಿಂಗ್ ಯಾವ ರೀತಿ ಕೊಟ್ ಮಾಡಿದೀರಾ ಅಂತ? ಪ್ರೈಸಿಂಗ್ ಬಂದು ಸ್ಟಾರ್ಟಿಂಗ್ ಬಂದು 2599 ಮಾಡ್ತಾ ಇದೀವಿ. ಓಕೆ, ಸೊ ಎಲ್ಲ ರೀಸನೇಬಲ್ ಮಾಡ್ತಾ ಇದೀವಿ. ಕೊಟ್ಟಿರೋ ಅಮ್ಯುನಿಟೀಸ್ ಏನಿದೆಯೋ ಅದನ್ನೇ ಕೇಳ್ತಾ ಇದೀವಿ. ಅಕ್ಕಪಕ್ಕ ವಿಚಾರಿಸಿದ್ರು ಕೂಡ ಈವನ್ ಸಿಗುತ್ತೆ, ಆ ಪ್ರೈಸ್ ಗಿಂತ ಜಾಸ್ತಿ ಏನಿದೆ. ಓಕೆ, ಎಲ್ಲದಕ್ಕೂ ಅದೇ ಕಾರ್ನರ್ ಸೈಡ್ ಏನಾದ್ರು ಸ್ಟಾರ್ಟಿಂಗ್ ಪ್ರೈಸ್ ಕಾರ್ನರ್ ಸೈಡ್ ಬಂದು ಜಾಸ್ತಿ ಇದೆ, ಅದು ಬಂದು 2999 ಇದೆ. ಓಕೆ ಓಕೆ ಸರ್, ಇನ್ನೇನಾದ್ರೂ ಹೇಳೋದಿದ್ಯಾ ಈ ಒಂದು ಪ್ರಾಜೆಕ್ಟ್ ಬಗ್ಗೆ? ತುಂಬಾ ಚೆನ್ನಾಗಿರುವಂತ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಹೇಳೋದಿದ್ಯಾ? ಎಲ್ಲ ನೀವೇ ನೋಡ್ತಾ ಇದೀರಾ ಮೇಡಮ್ ಯಾವ ತರ ಬಂದಿದೆ ಅಂತ. ಸೊ ಎಲ್ಲ ನಾವು ಗ್ರೀನರಿ, ಒಂದು ಗ್ರೀನಿಶ್ ಆಗಿ ಯಾರೇ ಬಂದ್ರು ಒಂದು ಅಫಿಷಿಯಲ್ ಲೈಫ್ ಸ್ಟೈಲ್ ಏನ್ ಬೇಕೋ ಆ ತರ ನಾವು ಕೊಡ್ತಾ ಇದೀವಿ. ಓಕೆ ಸರ್, ಒಂದು ಶ್ರೀಸಾಯಿ ರೆಸಿಡೆನ್ಸಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ನಮ್ ಜೊತೆ ಕೊಟ್ಟಿದ್ದೀರಾ, ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಿರಿಯೂರು ಸಿಟಿಯಲ್ಲಿ ಶ್ರೀಸಾಯಿ ಡೆವಲಪರ್ಸ್ ಅವರು ಶ್ರೀಸಾಯಿ ರೆಸಿಡೆನ್ಸಿ ಅಂತ ಒಂದು ಹೊಸ ಪ್ಲಾಟ್ ಪ್ರಾಜೆಕ್ಟ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಪ್ಲಾಟ್ ಪ್ರಾಜೆಕ್ಟ್ ಇದು. ಗೇಟೆಡ್ ಕಮ್ಯುನಿಟಿ ಇದೆ. 2 ಎಕರೆ 20 ಗುಂಟೆಯಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿದ್ದಾರೆ. ಎಲ್ಲಾ ಪ್ಲಾಟ್ಸ್ ಕೂಡ ಹಿರಿಯೂರು ನಗರಸಭೆಯಿಂದ ಖಾತಾ ಅಪ್ರೂವ್ಡ್ ಆಗಿದೆ. ನಿಮ್ಗೆ ಚಿಲ್ಡ್ರನ್ ಪ್ಲೇ ಏರಿಯಾ ಇದೆ, ಪಾರ್ಕ್ ಇದೆ, ಎಲ್ಲಾ ರೋಡ್ಸ್ ಕೂಡ 30 ಫೀಟ್ ಅಗಲ ಇದೆ. ಹಾಗೆ ಕೂಡ ಸ್ಟ್ರೀಟ್ ಲೈಟ್ ಫೆಸಿಲಿಟಿ ಇದೆ. ಇನ್ನು ಡ್ರೈನೇಜ್, ಸೀವೇಜ್, ಎಲೆಕ್ಟ್ರಿಸಿಟಿ ಎಲ್ಲ ಕೂಡ ಅಂಡರ್ ಗ್ರೌಂಡ್ ಅಲ್ಲಿ ಇದೆ. ಸೊ ಇವತ್ತಿನ ಕಾಲಮಾನಕ್ಕೆ ಯಾವ ರೀತಿ ಆಗಿರ್ಬೋದು, ಒಂದು ಅಫಿಷಿಯಲ್ಸ್ ರೆಸಿಡೆನ್ಸ್ ಯಾವ ರೀತಿ ಇರಬೇಕು ಆ ರೀತಿ ಅಪ್ಡೇಟೆಡ್ ವರ್ಷನ್ ಅಲ್ಲಿ ಒಂದು ಸಖತ್ತಾಗಿರುವಂತಹ ಪ್ರಾಜೆಕ್ಟ್ ಅನ್ನ ಮಾಡಿದ್ದಾರೆ. ನೀವು ಕೂಡ ಇನ್ವೆಸ್ಟ್ ಮಾಡ್ಬೇಕು ಅಥವಾ ನೀವು ರೆಸಿಡೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ಈ ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿ, ಅವರೇ ನಿಮ್ಗೆಲ್ಲಾ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್.